ದೇವ್ರನ್ನ ಪೂಜೆ ಮಾಡ್ತಾ ಇದೀವಿ ಅಂದ್ರೆ ಅದ್ ದೇವ್ರ ಬಗ್ಗೆ ಗೊತ್ತಿರ್ಬೇಕಲ್ವಾ? ಇವಾಗ ಆ ದೇವ್ರ ಬಗ್ಗೆ ಮತ್ತೆ ಹೇಗೆ ತಿಳ್ಕೊಳ್ಳೋದು? ಕಣ್ಣಿಗೆ ಕಾಣೋದಿಲ್ಲ, ಅಗೋಚರ ಅಂತಂದ್ರೆ. ತುಂಬಾ ಒಳ್ಳೆ ಪ್ರಶ್ನೆ. ನೋಡಿ, ಅಗೋಚರ ಅಂದ್ರೆ ಅವನು ಹೇಗಿದ್ದಾನೆ, ಅವ್ನ ನೇಚರ್ ಹೇಗಿದೆ ನಮ್ಗೆ ಗೊತ್ತಾಗಲ್ಲ. ಆದ್ರೆ ಅವ್ನು ಇದ್ದಾನೆ ಇಲ್ಲ ಅಂತ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೆ ಒಂದು ಕನ್ನಡದಲ್ಲಿ ಒಂದು ಪದ ಇದೆ, ಒಂದು ಮಾತಿದೆ, ವಾಕ್ಯ ಇದೆ, ಜಗತ್ತನ್ನು ಕಂಡು ಜಗನ್ನಾಥನನ್ನು ತಿಳ್ಕೊಳ್ಬೇಕು ಅಂತ. ತಿಳಿತಲ್ವಾ? ಈ ಒಂದು ಸಂಪೂರ್ಣ ಈಗೊಂದು ಇಲ್ಲಿ ಪಾಡ್ಕಾಸ್ಟ್ ಆಗ್ತಾ ಇದೆ, ಇದೆಲ್ಲ ತನ್ನಿಂದ ತಾನೇ ನಡೀತಾ ಇಲ್ಲ. ಇದಕ್ಕೆ ಹಿಂದೊಬ್ರು ಅಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ಕಂಟ್ರೋಲ್ ಮಾಡ್ತಾ ಇದಾರೆ. ಕರೆಕ್ಟ್ ಆಗಿ ಕ್ಯಾಮ್ರಾ ಆಂಗಲ್, ಲೈಟ್ ಎಲ್ಲಿರಬೇಕು, ಯಾವ ಹೈಟ್ ಇರಬೇಕು, ಲೈಟ್ ಎಲ್ಲಿ ಬರ್ತಾ ಇದೆ, ಅಲ್ಲಿ ಆಂಗಲ್ ಎಲ್ಲ ಕವರ್ ಆಗಿದೆ, ಇದೆಲ್ಲ ಸಂಚಲನೆ ಮಾಡ್ತಾ ಇದಾರೆ. ಈ ಜಗತ್ತನ್ನ ನೋಡ್ಬಿಟ್ರೆ, ಅದರ ಒಂದು ಸಂಚಲನೆ ನೋಡ್ಬಿಟ್ರೆ, ಯಾವ ರೀತಿ ಸೂರ್ಯ ಸಮಯಕ್ಕೆ ಬರ್ತಾನೆ, ಸೂರ್ಯಾಸ್ತ ಆಗುತ್ತೆ, ಋತುಗಳ ಒಂದು ಪರಿವರ್ತನೆ, ಯಾವ ರೀತಿ ಸೂರ್ಯನ ಸುತ್ತ ಇವೆಲ್ಲ ಗ್ರಹಗಳು ತಿರುಗ್ತಾ ಇವೆಯೋ, ಅದರಲ್ಲಿ ಪೃಥ್ವಿಯ ಏನು ಡಿಸ್ಟೆನ್ಸ್ ಇದನ್ನ ಸೂರ್ಯನಿಂದ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಮುಂದೆ ಇದ್ರೆ ಸುಟ್ಟು ಹೋಗ್ಬಿಡ್ತಾ ಇತ್ತು, ಸ್ವಲ್ಪ ಹಿಂದಿದ್ರೆ ಮಂಜುಗಡ್ಡೆ ಇದಾಗ್ಬಿಡ್ತಾ ಇತ್ತು, ಮಂಜುಗಡ್ಡೆಗೆ ಪರಿವರ್ತನೆ ಆಗ್ತಾ ಇತ್ತು. ಅಂದ್ರೆ ನಾವ್ ಇರ್ತಾ ಇರ್ಲಿಲ್ಲ ಅಲ್ಲಿ. ಇದ್ರ ಎಲ್ಲ ಅರ್ಥ ಅಂದ್ರೆ ಪ್ರಿಸೈಸ್ ಆಗಿ, ಸಟೀಕವಾಗಿ ಯಾರು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಈ ರೀತಿ ನಿರ್ಮಾಣ ಮಾಡಿದ್ದಾರೆ, ಸೃಷ್ಟಿ ಮಾಡಿದ್ದಾರೆ ಅಂತ ನಾವು ಹೇಳ್ಬಹುದು. ಓಕೆ, ಅಂದ್ರೆ ಸೃಷ್ಟಿ ನೋಡೋದ್ರ ಮುಖಾಂತರ ಸೃಷ್ಟಿಕರ್ತನಿದ್ದಾನೆ, ಜಗತ್ತನ್ನು ನೋಡಿ ಜಗನ್ನಾಥನನ್ನು ನಾವು ಅರಿಯಬಹುದು. ಅವನು ಹೇಗಿದ್ದಾನೆ ಅನ್ನೋದು ಅವಶ್ಯಕತೆ ನಮ್ಗೆ ಇಲ್ಲ. ಅವ್ನು ಹೇಗ್ ಕಾಣಿಸ್ತಾನೆ, ಅವ್ನಿಗೆ ಇದೆಲ್ಲವೂ ಕೂಡ ನಾವ್ ಯಾರಿಗೆ ಕೇಳ್ತೀವಿ ಅಂದ್ರೆ, ನಾವು ಯಾವ ರೀತಿ ಕಾಣಿಸ್ತೀವಲ್ವಾ, ಅವ್ನು ಹೇಗ್ ಕಾಣಿಸ್ಬೋದು ನಾವು ಯೋಚಿಸ್ತೀವಲ್ಲ ಒಂದ್ಸರ್ತಿ. ನಾವು ಟ್ರೈ ಮಾಡ್ಬೋದು, ಆದ್ರೆ ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಒಂದು ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಬಂಗಾರ ಇರ್ತಲ್ಲ, ಬೆಳ್ಳಿ, ಅವೆಲ್ಲ ಮೆಜರ್ ಮಾಡಕ್ಕೆ ತೂಕದೊಂದು ಕಟ್ ಇದು ಇರುತ್ತೆ, ಅದು ತುಂಬಾ ಚಿಕ್ಕದಿರುತ್ತೆ, ತುಂಬಾ ದೊಡ್ಡದಿರಲ್ಲ. ಅವನು ಇದ್ರ ಮೇಲೆ ನೀವು ಒಂದ್ ದೊಡ್ಡ ಗೋಣಿ ಚೀಲ ತಂದ್ಬಿಟ್ಟು 100 kg ಅಕ್ಕಿ ಇಟ್ಬಿಟ್ಟು ಅದ್ಮೇಲೆ ಇಟ್ಬಿಟ್ಟು ನಾನು ವೇಟ್ ಮೆಜರ್ ಮಾಡ್ತೀನಿ ಅಂದ್ರೆ ಆಗುತ್ತಾ? ತೂಕ ನೋಡ್ತೀನಿ ಅಂದ್ರೆ ಆಗ್ತಾ ಇಲ್ಲ, ಕುಸಿದೋಗ್ಬಿಡುತ್ತೆ. ಯಾಕಂದ್ರೆ ಅದು ನೋಡೋದು ಒಂದು ಗ್ರಾಮ್ ನಲ್ಲಿ, ಹೌದಾ? ನೀವು ಅದ್ರಲ್ಲಿ 100 kg ಟನ್ಗಳ ಲೆಕ್ಕ ಏನಾದ್ರು ಇಟ್ಟೆ ಕುಸಿದೋಗುತ್ತೆ. ನಮ್ಮ ಮಸ್ತಿಷ್ಕ ಕೂಡ ಹಾಗೆ. ದೇವರು ಇದರಲ್ಲಿ ತುಂಬಾ ಕೆಪಬಿಲಿಟಿನ ಇಟ್ಟಿದ್ದಾನೆ, ತುಂಬಾ ಕ್ಷಮತೆ ಇಟ್ಟಾನೆ, ಬೇರೆ ಎದ್ರಲ್ಲೂ ಇಲ್ಲ. ಆದ್ರೆ ಅವನನ್ನ ತಿಳ್ಕೊಳ್ಳೋ ಕ್ಷಮತೆ ನಮ್ಮಲ್ಲಿ ಇಲ್ಲ. ಯಾಕಂದ್ರೆ ನಮ್ದೇನಿದೆ ಅಲ್ವಾ, ನಾನು ಮುಂಚೆ ಇದ್ದಾಗೆ ಸ್ಪೇಸ್ ಅಂಡ್ ಟೈಮ್, ಫೈನೈಟ್ ಯೂನಿವರ್ಸ್ ನಲ್ಲಿ ಏನೇನಿದೆ ಅದೆಲ್ಲ ನಾವು ಅಬ್ಸರ್ವ್ ಮಾಡಬಹುದು, ಅದನ್ನ ಅನಲೈಸ್ ಮಾಡ್ಕೊಳ್ಬಹುದು, ತಿಳ್ಕೊಳ್ಬಹುದು. ಆದ್ರೆ ಇದಕ್ಕೆ ನಾವು ಮಿಗಿಲಾಗಿದ್ದೇನಿದೆ ಅಲ್ವಾ, ಅದು ಇದರಲ್ಲಿ ಬರೋದಿಲ್ಲ, ವರ್ಕೌಟ್ ಆಗಲ್ಲ ಇಲ್ಲಿ. ಅದ್ರ ಸರ್ಕಲ್ ಅಲ್ಲೇ ಬರಲ್ಲ, ಬೌಂಡ್ರಿ ಅಲ್ಲೇ ಬರಲ್ಲ. ಸೊ ಅದಕ್ಕೆ ಹೇಳ್ತಾರೆ ಅವ್ನು ಅತೀತ, ಕಾಲಾತೀತ, ಅನಂತ. ಅಂದ್ರೆ ಎಕ್ಸ್ಪ್ಲೇನ್ ಮಾಡಕ್ ನಮ್ಗೆ ಹೇಳ್ತಾರೆ, ರೂಪ, ಬಣ್ಣ, ಆಕಾರ ಇವೆಲ್ಲ ನಾವು ನೋಡೋ ವಸ್ತುಗಳಿಗಿವೆ, ಅವನಿಗೆ ರೂಪ, ಬಣ್ಣ, ಆಕಾರ ಇಲ್ಲ ಅಂತ ಹೇಳ್ತಾರೆ ತಿಳ್ಕೊಳಕ್ಕೆ. ದೇವರಿದ್ದಾನೆ ಅಷ್ಟೇ. ದೇವರಿದ್ದಾನೆ. ಹೇಗಿದ್ದಾನೆ? ಅವ್ನು ನಮ್ ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಅವ್ನು ಇದ್ರ ಅರ್ಥ ಏನು? ನಾವು ಆರಾಮಾಗಿ ಲಾಜಿಕಲಿ ನಾವು ತಿಳ್ಕೊಳ್ಬಹುದು, ಇನ್ನು ತರ್ಕಸಮ್ಮತವಾಗಿ ಬದ್ಧವಾಗಿ ತಿಳ್ಕೊಳ್ಬಹುದು. ಏನಂದ್ರೆ ಈಗ ಇಷ್ಟೆಲ್ಲ ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ಬ್ರಹ್ಮಾಂಡ ಆಗಿದೆ, ಅಗಾಧವಾಗಿದೆ, ಜಟಿಲ, ಕಾಂಪ್ಲೆಕ್ಸ್, ಸಂಕೀರ್ಣವಾಗಿದೆ. ಸ್ಪೆಸಿಫಿಕ್ ಆಗಿ ಎಲ್ಲ ಆರ್ಡರ್ ನಲ್ಲಿ ನಡೀತಾ ಇದೆ. ಸೂರ್ಯಾಸ್ತ, ಸೂರ್ಯಗ್ರಹಣ ಎಲ್ಲ ಟೈಮ್ ನಡೀತಾ ಇದೆ. ಕರೆಕ್ಟ್ ಅಲ್ಲ? ಋತುಗಳ ಸಂಚಲನ ಎಲ್ಲ ನಡೀತಾ ಇದೆ. ಇದರ ಅರ್ಥ ಏನಂದ್ರೆ ಇದನ್ನು ಕ್ರಿಯೇಟ್ ಮಾಡಿದವನು ಸೂಪರ್ ಆಗಿ ಕ್ರಿಯೇಟ್ ಮಾಡಿದಾನೆ.